ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತನ ತಿಳಿಸ್ತಾ ಇದೀಗ ಕರ್ನಾಟಕ ರಾಜ್ಯದ ಒಂದು ಓಪನ್ ಯೂನಿವರ್ಸಿಟಿ ಅಂತಕ್ಕಂಥದ್ದು ಏನಿರುತ್ತಲ್ಲ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯಗಳು. ಸೊ ಇವುಗಳಲ್ಲಿ ಅಭ್ಯರ್ಥಿಗಳಿಗೆ ಯುಜಿ ಪಿಜಿ ಕೋರ್ಸ್ಗಳಿಗೆ ಅವಕಾಶ ಇರೋದಾಗಿರುತ್ತೆ. ಈ ಒಂದು ಯುಜಿ ಪಿಜಿ ಕೋರ್ಸ್ ಅನ್ನು ಅಭ್ಯರ್ಥಿಗಳು ಯಾರು ಮಾಡಬೇಕು ಅನ್ಕೊಂತಿರಲ್ಲ, BA BCom BSc ಆಗಿರ್ಬೋದು, ME MCom MSc ಈ ತರ ಒಂದು ಕೋರ್ಸ್ಗಳೇನು ಬರ್ತಾವಲ್ಲ ಇವುಗಳಲ್ಲಿ, ಅದರಲ್ಲಿ ಅಭ್ಯರ್ಥಿಗಳಿಗೆ ಅವುಗಳನ್ನೇನಾದರೂ ಮಾಡಿದಂಥ ಸಂದರ್ಭದಲ್ಲಿ ಕರೆಸ್ಪಾಂಡೆನ್ಸಿ ಅಂತ ಕೂಡ ಕರೀತಾರೆ ಅಂತ ಹೇಳ್ಬೋದಾಗಿರುತ್ತೆ. ಈ ರೀತಿಯಾಗಿ ನೇರವಾಗಿ ಡೈರೆಕ್ಟ್ ಆಗಿ ಎಕ್ಸಾಮ್ ಅನ್ನು ಬರೆದು ಸರ್ಟಿಫಿಕೇಟ್ ಏನಾದರೂ ತಗೊಂಡಂಥ ಸಂದರ್ಭದಲ್ಲಿ ಅದು ಸಾಮಾನ್ಯ ಒಂದು ಯೂನಿವರ್ಸಿಟಿಗಳಲ್ಲಿ ಮಾಡ್ತಾರಲ್ಲ ಕಾಲೇಜ್ಗೆ ಹೋಗೋರ ಮುಖಾಂತರದಲ್ಲಿ, ಅದಕ್ಕೆ ಇದಕ್ಕೂ ಡಿಫ್ರೆನ್ಸ್ ಬರುತ್ತಾ? ಸರ್ಟಿಫಿಕೇಟ್ ತೊಗೊಳ್ತೀವಲ್ಲ ಅಂತಂದ್ರೆ ಅದನ್ನ ಮಾಡಿ ಸರ್ಟಿಫಿಕೇಟ್ ತೊಗೊಂಡ್ರೆ ಸೊ ಅದರಲ್ಲಿ ಮಾನ್ಯತೆ ಇರುತ್ತಾ, ಅದಕ್ಕೆ ಏನು ಎತ್ತ ಅಂತ ಕ್ವಶನ್ ಇರುವಂಥದ್ದು ಇರುತ್ತೆ ಎಲ್ಲ ಅಭ್ಯರ್ಥಿಗಳಿಗೆ. ನಂತರದಲ್ಲಿ ಇವಾಗ BEd ನ ಕೆಲವೊಂದು ಅಭ್ಯರ್ಥಿಗಳು ಜಾಯ್ನ್ ಆಗಿರ್ತೀರಾ, ಇವಾಗ ಒಂದು ಡೈರೆಕ್ಟ್ ಆಗಿದ್ರೆ ನಾವು ಒಂದು PGಯನ್ನು ಮಾಡಬಹುದಾಗಿರುತ್ತೆ ಓಪನ್ ಯೂನಿವರ್ಸಿಟಿಗಳಲ್ಲಿ. ಅಂದರೆ ಒಂದೇ ವರ್ಷದಲ್ಲಿ ಒಂದೇ ಅಕಾಡೆಮಿಕ್ ಇಯರ್ ಅಲ್ಲಿ ಎರಡು ಒಂದು ಕೋರ್ಸ್ಗಳನ್ನು ನಾವು ಸ್ಟಡಿ ಮಾಡಬಹುದಾಗಿರುತ್ತೆ. UGC ಕಡೆಯಿಂದ ಪರ್ಮಿಷನ್ ಇದೆಯಾ, UGC ಏನು ಹೇಳಿದೆ ಇದಕ್ಕೆ ಸಂಬಂಧಪಟ್ಟಂತೆ, ನಂತರದಲ್ಲಿ ಒಂದು ಅಭ್ಯರ್ಥಿಗಳಿಗೆ ಏನೇನು ಆಗಿರಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಕ್ವಶನ್ಸ್ ಇರೋದಾಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಮಾಹಿತಿ ವಿಡಿಯೋದಲ್ಲಿ ತಿಳ್ಕೊಂತೀನಿ ಅಂತ ಹೇಳ್ಬೋದು. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿ ಕನ್ನಡ ಯೂಟ್ಯೂಬ್ ಚಾನಲ್ ನಿಮಗೆ ಲಭ್ಯ ಇರುತ್ತೆ ಅಂತ ಕೂಡ ತಿಳಿಸ್ತಾ ಇದೀಗ ಒಂದೊಂದಾಗಿ ಮಾಹಿತಿನ ಕೊಡೋದಾರೆ. ಸೊ ಮೊದಲನೇದಾಗಿ ಓಪನ್ ಯೂನಿವರ್ಸಿಟಿ ಅಂದ್ರೆ ಅಭ್ಯರ್ಥಿಗಳಿಗೆ ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಡೈರೆಕ್ಟ್ ಆಗಿ ಅಭ್ಯರ್ಥಿಗಳು ಅಂದರೆ ಈ ತರ ಒಂದು ಶಿಕ್ಷಣ ಮಾಡ್ತಾ ಅಥವಾ ಕೆಲಸ ಕಾರ್ಯಗಳನ್ನು ಮಾಡ್ತಾ ಅವರು ಡೈರೆಕ್ಟ್ ಆಗಿ ಏಜ್ ಲಿಮಿಟ್ ಇಲ್ಲದೆ ಅಭ್ಯರ್ಥಿಗಳು ನೋಂದಣಿಯನ್ನು ಮಾಡ್ಕೋಬೋದಿರುತ್ತೆ. ಸೊ ಅದಕ್ಕೆ ಅಗತ್ಯ ಇವಾಗ ಯುಜಿನ ಅಭ್ಯರ್ಥಿಗಳು ಏನಾಗಿರಬೇಕು ಅಂತ ಏನು ಕ್ವಶನ್ ಇದೆಯಲ್ಲ ಅದಕ್ಕೆ ಬಗ್ಗೆ ಹೇಳಿದ್ರೆ, UG ಅಡ್ಮಿಷನ್ ಆಗಬೇಕು ಅಂತಿದ್ರೆ ಅನ್ಕೊಳ್ಳಿ, BA BCom BSc ಈ ತರ ಒಂದು BSW ಬೇರೆ ಬೇರೆದೇನೋ ಒಂದು ಮಾಡಬೇಕಿದೆ ನೀವು ಅಂತಕ್ಕಂಥ ಸಂದರ್ಭದಲ್ಲಿ ಅಭ್ಯರ್ಥಿಗಳಿಗೆ ಅದಕ್ಕೆ ಪೂರ್ವ ಅಂದ್ರೆ ಅಗತ್ಯ ದಾಖಲೆಗಳು ಅಂದ್ರೆ ಅಗತ್ಯ ಶಿಕ್ಷಣನ ಕಂಪ್ಲೀಟ್ ಮಾಡಿರಬೇಕಿರುತ್ತೆ. ಅಂದ್ರೆ ನೀವು SLC ಅಥವಾ PUC ಜೊತೆಗೆ ಈ ಒಂದು ಏನಿರುತ್ತಲ್ಲ ಡಿಗ್ರಿಗೆ ಕಾಮನ್ ಆಗಿ ಆ ಒಂದು ಶಿಕ್ಷಣವನ್ನು ಪೂರ್ಣಗೊಳಿಸಿದ್ರೆ ನೀವು UGಗೆ ಅಪ್ಲೈ ಮಾಡಬಹುದು. ಓಕೆ, PGನ ಮಾಡಬೇಕು ಅಂತ ಅನ್ಕೋತೀರಾ ಅಂತ ಅನ್ಕೊಳ್ಳಿ ಅಭ್ಯರ್ಥಿಗಳು, ಅದಕ್ಕೆ UGಗೆ ಸಂಬಂಧಪಟ್ಟಂತೆ ಏನಿರುತ್ತಲ್ಲ ಅಂದ್ರೆ ಡಿಗ್ರಿ ಅಟ್ಲೀಸ್ಟ್ ನೀವು ನಾರ್ಮಲ್ ಯಾವುದೇ ಯೂನಿವರ್ಸಿಟಿಯಲ್ಲಿ ಮಾಡಿದ್ರು ಕೂಡ ನೀವು ಡಿಗ್ರಿ ಕಾಯಂ ಇರುತ್ತಲ್ಲ. ಸೊ PGನ ಮಾಡಬೇಕು ಅಂದ್ರೆ PGಗೆ ಅಪ್ಲಿಕೇಶನ್ ಹಾಕಬೇಕು. PGಲಿ ಇವಾಗ MA ಮಾಡಬೇಕು, MCom MSc ಈ ತರ ಏನೋ ಮಾಡಬೇಕು ಅಂದ್ರೆ ಡಿಗ್ರಿ ಅಂತಕ್ಕಂಥದ್ದು ಆಗಿರ್ಬೇಕಿರುತ್ತೆ, UG ಆಗಿರ್ಬೇಕಿರುತ್ತೆ. ಸಾಮಾನ್ಯ ಬೇರೆ ಕಡೆ UG ಆಗಿರೋ ಪರವಾಗಿಲ್ಲ ಅಥವಾ ಓಪನ್ ಯೂನಿವರ್ಸಿಟಿಲಿ UG ಆಗಿರೋ ಸಮಸ್ಯೆ ಇಲ್ಲ, ನೀವು ಮಾಡಬಹುದಾಗಿರುತ್ತೆ. ಇವಾಗ ಡೈರೆಕ್ಟ್ ಆಗಿ ನೀವು UG ಅಂದ್ರೆ ಓಪನ್ ಯೂನಿವರ್ಸಿಟಿಲಿ ಮಾಡ್ತಾನೆ ಇವಾಗ PUC ಆಫ್ಟರ್ ನೀವು MA ಮಾಡ್ಲಿಕ್ಕೆ ಆಗೋದಿಲ್ಲ, ಅದನ್ನ ಆಗ್ಲಿಕ್ಕಿಲ್ಲ. ಸೊ ಅರ್ಥ ಮಾಡ್ಕೊಳ್ಳಿ ಯಾವ ತರ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಇವಾಗ. ನಂತರದಲ್ಲಿ ಅಭ್ಯರ್ಥಿಗಳಿಗೆ ಡಿಗ್ರಿ PG ಅಂದರೆ ಇಲ್ಲಿ ಮಾಡಿದ್ರೆ ಮಾನ್ಯತೆ ಇರುತ್ತಾ? ನಾರ್ಮಲ್ ಇವಾಗ ಬೇರೆ ಬೇರೆ ಕಾಲೇಜು ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ ಅಂದರೆ ಕಾಲೇಜ್ಗೆ ಹೋಗಿ ಕಲ್ತಿರ್ತಾರೆ ಕೆಲವರು, ಡೈರೆಕ್ಟಾಗಿ ಎಕ್ಸಾಮ್ ಬರೆದ್ಬಿಟ್ಟು ಸರ್ಟಿಫಿಕೇಟನ್ನು ತೊಗೊಂಡಾಗ ಅದು ವ್ಯಾಲಿಡ್ ಇರುತ್ತಾ, ಪರಿಗಣಿಸ್ತಾರೆ ಅಂತ ಕೆಲವೊಬ್ಬರು ಡೌಟ್ ಇರೋದಾಗಿರುತ್ತೆ. ಹಾಗಿದ್ರೆ ಈಗ ಅಭ್ಯರ್ಥಿಗಳಿಗೆ ಬರುವಂಥ ಪ್ರಶ್ನೆ, UGC ಕಡೆಯಿಂದ ಮಾನ್ಯತೆ ಇದಾವ ಅಂತಂದ್ಬಿಟ್ಟು ಕೇಳ್ತಾ ಇರುವಂಥದ್ದಾಗಿರುತ್ತೆ. ಸೊ ಅಭ್ಯರ್ಥಿಗಳಿಗೆ UGC ವ್ಯಾಲಿಡೇಷನ್ ಕೊಟ್ಟಿದೆಯಾ ಇವುಗಳಿಗೆ ಅಂತಂದ್ಬಿಟ್ಟು ಓಪನ್ ಯೂನಿವರ್ಸಿಟಿಗಳಾಗಿದ್ದಾವಲ್ಲ, ಓಪನ್ ಯೂನಿವರ್ಸಿಟಿ ಆದರೂ ಕೂಡ UGC ಕಡೆಯಿಂದ ಮಾನ್ಯತೆಯನ್ನು ಹೊಂದಿರತಕ್ಕಂಥ ಓಪನ್ ಯೂನಿವರ್ಸಿಟಿಗಳಲ್ಲಿ ಅಭ್ಯರ್ಥಿಗಳು ಮತ್ತು ಈ ಥರ ಒಂದು ಯೂನಿವರ್ಸಿಟಿಗಳ UGC ಕಡೆಯಿಂದ ಮಾನ್ಯತೆಯನ್ನು ತೆಗೆದುಕೊಂಡಿರ್ತಕ್ಕಂಥ ಒಂದು ವಿಶ್ವವಿದ್ಯಾಲಯಗಳ ಕಡೆಯಿಂದ ಅಭ್ಯರ್ಥಿಗಳು ಸರ್ಟಿಫಿಕೇಟ್ ಅನ್ನು ತಗೊಂಡ್ರೆ ಆ ಒಂದು ವಿಶ್ವವಿದ್ಯಾಲಯಗಳ ಅಂಡರ್ ಅಲ್ಲಿ ಅಭ್ಯರ್ಥಿಗಳು ಕಂಪ್ಲೀಟ್ ಮಾಡೋದ್ರ ಮುಖಾಂತರ ಎಕ್ಸಾಮ್ ನ ಬರೆದು ಸರ್ಟಿಫಿಕೇಟ್ ತಗೊಂಡ್ರೆ ಅದು ವ್ಯಾಲಿಡ್ ಅಂತಾನೆ ಪರಿಗಣಿಸ್ತಾರೆ ಅಂತಕ್ಕಂಥದ್ದನ್ನ ಪರಿಗಣಿಸಬೇಕು ಅಂತ ಕೂಡ UGC ಕಡೆಯಿಂದ ಮಾಹಿತಿ ಇರೋದಾಗಿರುತ್ತೆ. ಅಂದ್ರೆ ಓಪನ್ ಯೂನಿವರ್ಸಿಟಿಗಳಿಂದ ಇವಾಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮೈಸೂರು ಆಗಿರ್ಬೋದು, ಈ ತರ ಒಂದು ಓಪನ್ ಯೂನಿವರ್ಸಿಟಿ ಇದಾವೆ ಅಂತಂದ್ರೆ ನೀವು ಅದ್ರ ಬಗ್ಗೆ ವಿಚಾರಿಸ್ಬಿಟ್ಟು ಅದು UGC ಕಡೆಯಿಂದ ಮಾನ್ಯತೆ ತಗೊಂಡಿದೆ ಏನು ಅಂತಂದ್ಬಿಟ್ಟು ಅಲ್ಲಿ ನೀವು ಏನಾದರೂ ಡಿಗ್ರಿನ PGನ ಕಂಪ್ಲೀಟ್ ಮಾಡಿದಿರಾ ಅಂತಂದ್ರೆ ಸೊ ಅಲ್ಲಿ ಅದಕ್ಕೆ ವ್ಯಾಲಿಡೇಷನ್ ಇರುತ್ತೆ. ಅದನ್ನ ಸಾಮಾನ್ಯ ಪದವಿಯಂತೆ ಇವಾಗ ನಿಮ್ಗೇನು ಬೇರೆ ಕಡೆ ಕಾಲೇಜ್ಗೆ ಹೋಗಿ ಏನು ಕಲ್ತಿರ್ತಾರಲ್ಲ ಕೆಲ ಅಭ್ಯರ್ಥಿಗಳು ಅದೇ ರೀತಿಯಲ್ಲಿ ಪರಿಗಣಿಸ್ತಾರೆ. ಅರ್ಥ ಆಯ್ತು ಈಗ ನಿಮಗೆ, ಪರಿಗಣಿಸ್ತಾರೆ ಅಂತ ಅಂದ್ಬಿಟ್ಟು UGC ಕಡೆಯಿಂದ ಮಾನ್ಯತೆ ಹೊಂದಿದ್ದಂತಹ ಒಂದು ಓಪನ್ ಯೂನಿವರ್ಸಿಟಿಗಳಲ್ಲಿ ಇದು ಮಾನ್ಯತೆ ಇರುತ್ತೆ. ಓಕೆ, ಅರ್ಥ ಆಯಿತು. ನಂತರದಲ್ಲಿ ಇವಾಗ BEd ಜೊತೆಗೆ PGಯನ್ನು ಮಾಡಿದ್ರೆ ಮಾಡ್ಬೋದಾ ನಾವು ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ಇವಾಗ ಕಾಮನ್ ಆಗಿ BEd ಅನ್ನ ರೆಗ್ಯುಲರ್ ಆಗಿ ಸೇರ್ಕೊಂಡಿದ್ದಾರೆ ಅನ್ಕೊಳ್ಳಿ, ಇರೆಗ್ಯುಲರ್ ಆಗಿ ಅಥವಾ ಇವಾಗ ಓಪನ್ ಯೂನಿವರ್ಸಿಟಿಗಳ ಡೈರೆಕ್ಟ್ ಆಗಿ ಇವಾಗ ಅಪ್ಲಿಕೇಶನ್ಗಳನ್ನು ಬಿಟ್ಟಿರುತ್ತಲ್ಲ, ಸೊ ಆ ಸಂದರ್ಭದಲ್ಲಿ ಡೈರೆಕ್ಟ್ ಆಗಿ ನಾವು PGನ ಕಟ್ಬೋದಾ, PGನ ಮಾಡ್ಬೋದಾ ನಾವು ಅಂತಕ್ಕಂಥ ಒಂದು ಪ್ರಶ್ನೆ ಅಭ್ಯರ್ಥಿಗಳಿರುತ್ತೆ. ಅಥವಾ ಒಂದೇ ಅಕಾಡೆಮಿಕ್ ಇಯರ್ ಅಲ್ಲಿ ಎರಡು ಕೋರ್ಸ್ಗಳು ಮಾಡಿಬಿಟ್ರೆ ಫ್ಯೂಚರಲ್ಲಿ ಪ್ರಾಬ್ಲಮ್ ಆಗುತ್ತಾ, ನೇಮಕಾತಿ ಪರೀಕ್ಷೆಗಳಾಗಿರ್ಬೋದು ಬೇರೆ ಬೇರೆ ಒಂದು ಕೋರ್ಸ್ಗಳಿಗೆ ಅಂದರೆ ಬೇರೆ ಏನಕ್ಕಾರು ಸಮಸ್ಯೆ ಆಗ್ಬಿಡುತ್ತೆ, ಒಂದೇ ಅಕಾಡೆಮಿಕ್ ಇಯರ್ಲಿ ಹೆಂಗೆ ಬಂತು ಹಾಗೆ ಹೀಗೆ ಅಂತದ್ದು ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಅಂತ ಏನು ಕ್ವಶನ್ ಇಟ್ಕೊಂಡಿದ್ದಲ್ಲ. ಇದಕ್ಕೆ ಸಂಬಂಧಪಟ್ಟಂತ ಹೇಳಿದರೆ UGC ಕಡೆಯಿಂದನೇ ಅಭ್ಯರ್ಥಿಗಳಿಗೆ ಒಂದೇ ವರ್ಷದಲ್ಲಿ ಎರಡು ಕೋರ್ಸ್ ಮಾಡ್ಬೋದು ಅಂತ ಏನು ಪ್ರಶ್ನೆ ಇತ್ತಲ್ಲ, ಸೊ ಅಫಿಷಿಯಲ್ ಆಗಿ ಇಲಾಖೆ ಕಡೆಯಿಂದ ಅಂದರೆ UGC ಕಡೆಯಿಂದನೇ ಅಫಿಷಿಯಲ್ ಮಾಹಿತಿನ ಕೂಡ ಕೊಟ್ಟಿರುವಂಥದ್ದಾಗಿರುತ್ತೆ. ಮಾಡ್ಬೋದಾಗಿರುತ್ತೆ ಅಭ್ಯರ್ಥಿಗಳಿಗೆ, ಏನು ಸಮಸ್ಯೆ ಆಗಲಿಕ್ಕಿಲ್ಲ. ಒಂದೇ ವರ್ಷದಲ್ಲಿ ಎರಡು ಕೋರ್ಸ್ಗಳನ್ನು ಮಾಡಲಿಕ್ಕೆ ಅವಕಾಶನೇ UGC ಕಡೆಯಿಂದನೇ ಮಾಡಿ ಕೊಡುವಂಥದ್ದಾಗಿರುತ್ತೆ, ಕೊಟ್ಟಿರೋದು ಕೂಡ ಆಗಿರುತ್ತೆ. ಅಭ್ಯರ್ಥಿಗಳು ಮಾಡ್ಬೋದಿರುತ್ತೆ. ಇವಾಗ BEd ಅನ್ನು ಮಾಡ್ತಿದ್ದೀರಾ ಅನ್ಕೊಳ್ಳಿ, ಎಕ್ಸಾಂಪಲ್ ಇವಾಗ BEd ಅಂತ ನಾವು UGನೇ ಮಾಡ್ತೀರಿ, ಇವಾಗ UG ಮಾಡ್ತಿರುವಂಥ ಅಭ್ಯರ್ಥಿಗಳು ಅಂದರೆ ಡಿಗ್ರಿನ ಮಾಡ್ತಿರುವಂಥ ಅಭ್ಯರ್ಥಿಗಳು ನೀವು PGನ ಮಾಡ್ಬೋದಿರುತ್ತೆ. ಬಟ್ ಯಾವ ಡಿಗ್ರಿ ಅಂತಂದರೆ ಅಭ್ಯರ್ಥಿಗಳಿಗೆ BEd ನಾರ್ಮಲ್ ಡಿಗ್ರಿ ಮಾಡಿರ್ತೀರಾ, BEd ಮಾಡ್ತಿರ್ತೀರಾ. ಸೊ ಇವಾಗ PG ಮಾಡಬೇಕಂದ್ರೆ ನಾರ್ಮಲ್ ಡಿಗ್ರಿನ ಅವ್ರು ಕನ್ಸಿಡರ್ ಮಾಡ್ತಾರೆ. ಇವಾಗ ನಾರ್ಮಲ್ ಡಿಗ್ರಿನೇ ಮಾಡದೆ ನೀವು PGನ ಮಾಡ್ಲಿಕ್ಕೆ ಬರೋದಿಲ್ಲ. ಅಭ್ಯರ್ಥಿಗಳಿಗೆ ಅರ್ಥ ಆಗ್ತಿದೆ ಅನ್ಕೊಂಡು ನೀವು BEd ಮಾಡ್ತಿದ್ದೀರಾ ಅಂತಕ್ಕಂಥ ಅಭ್ಯರ್ಥಿಗಳು ನಾರ್ಮಲ್ ಆಗಿ ಡಿಗ್ರಿ ಮಾಡಿಬಿಟ್ಟೆ BEdನ ಮಾಡ್ತಿರ್ತೀರಾ ಅಭ್ಯರ್ಥಿಗಳು. ಆ ಒಂದು ರೀಸನಿಂದ ಸೊ ಇಲ್ಲಿ ನಿಮಗೆ ಡಿಗ್ರಿ ಆಗಿರೋದ್ರಿಂದ ನೀವು PGನ ಮಾಡ್ಬೋದಾಗಿರುತ್ತೆ. ಇವಾಗ ಡಿಗ್ರಿನೇ ಮಾಡದಿರ್ತಕ್ಕಂಥ ಅಭ್ಯರ್ಥಿಗಳು ಇರ್ತಲ್ಲ PUC ಬೇಸ್ ಮೇಲೆ, PUC ಆದ ತಕ್ಷಣ PG ಮಾಡ್ತಿರ್ತೀರಾ ಅನ್ಕೊಳ್ಳಿ, ಆ ಅಭ್ಯರ್ಥಿಗಳು PGನೂ ಮಾಡಲಿಕ್ಕೆ ಬರೋದಿಲ್ಲ. ಅಂದ್ರೆ UG ಮಾಡ್ತಿರ್ತೀರಾ ಅನ್ಕೊಳ್ಳಿ, PGನ ಮಾಡ್ಲಿಕ್ಕೆ ಬರಲ್ಲ. UG ಕಂಪ್ಲೀಟ್ ಆಗಿರಬೇಕಿರುತ್ತೆ. PGಗೆ ಅಪ್ಲೈ ಮಾಡಬೇಕಂದ್ರೆ UG ಸರ್ಟಿಫಿಕೇಟ್ಗಳು ನಿಂಬಲ್ಲಿ ಇರಬೇಕಿರುತ್ತೆ. ಅಗತ್ಯ ದಾಖಲೆಗಳನ್ನು ಹೊಂದಿದ್ದಂಥ ಅಭ್ಯರ್ಥಿಗಳು ಮಾತ್ರ
ನೀವು PG, UGಗಳನ್ನು ಮಾಡ್ಬೋದಾಗಿರುತ್ತೆ. ಇವಾಗ UGಗೆ ಅಗತ್ಯ ದಾಖಲೆಗಳು ಏನಂದರೆ PUC, SLC ಈ ಒಂದು ಅಗತ್ಯ ದಾಖಲೆಗಳು ಬೇಕಿರುತ್ತೆ. PGಗೆ SLC, PUC, ಡಿಗ್ರಿ ಅಂತಕ್ಕಂಥದ್ದು ಅಗತ್ಯವಾಗಿರುತ್ತೆ. ಸೊ ಇದನ್ನ ಮಾಡಿರುವಂಥ ಅಭ್ಯರ್ಥಿಗಳು ಮಾಡ್ಬೋದಾಗಿರುತ್ತೆ. UGC ಕಡೆಯಿಂದ ಮಾನ್ಯತೆನ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಒಂದೇ ವರ್ಷದಲ್ಲಿ 2 ಶೈಕ್ಷಣಿಕ ಕೋರ್ಸ್‌ಗಳನ್ನು ಮಾಡ್ಬೋದಾಗಿರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ಕಾಮನ್ ಆಗಿ ಈಗ ಯೂನಿವರ್ಸಿಟಿಗಳಲ್ಲಿ ಈಗ ಒಂದೇ ಯೂನಿವರ್ಸಿಟಿ ಅಂಡರಲ್ಲಿ ಇನ್ನೊಂದು ಯೂನಿವರ್ಸಿಟಿಯನ್ನು ಬೇರೆ ನಾರ್ಮಲ್ ಯೂನಿವರ್ಸಿಟಿಗಳು ಮಾಡ್ತೀರಾ ಅಂದ್ರೆ ಅದು ಸ್ವಲ್ಪ ಸಮಸ್ಯೆ ಆಗುವ ಸಾಧ್ಯತೆಗಳಿರುತ್ತೆ. ಇವಾಗ ಎಕ್ಸಾಂಪಲ್ ಇವಾಗ ಒಂದು ಯಾವುದೋ ಯೂನಿವರ್ಸಿಟಿಲಿ ಮಾಡ್ತಿರ್ತೀರಾ, ಇನ್ನೊಂದು ಯಾವುದೋ ಯೂನಿವರ್ಸಿಟಿ ಇದೆ ಅನ್ಕೊಳ್ಳಿ, ಅದು ಓಪನ್ ಯೂನಿವರ್ಸಿಟಿ ಆಗಿರೋದಿಲ್ಲ. ಸೊ ಆ ಸಂದರ್ಭದಲ್ಲಿ ಆ ಒಂದು ಲಾಗಿನ್‌ಗೆ ಇನ್ನೊಂದು ಮತ್ತೊಂದು ಅಕಾಡೆಮಿಕ್ ಇಯರ್‌ಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳು ಅಥವಾ ಮೇನ್ ಸಮಸ್ಯೆಗಳು ಆಗುವ ಸಾಧ್ಯತೆ ಇರುತ್ತೆ. ಬಟ್ ಓಪನ್ ಯೂನಿವರ್ಸಿಟಿಗೆ ಅಂಥ ಸಮಸ್ಯೆಗಳು ಆಗ್ಲಿಕ್ಕಿಲ್ಲ. ಸಮಸ್ಯೆ ಎಲ್ಲಿ ಕೂಡ ಇಲಾಖೆ ಕಡೆಯಿಂದ ಅವಕಾಶನೇ ಮಾಡಿಕೊಟ್ಟಿರುವಂಥದ್ದು ಇರುತ್ತೆ. UGC ಕಡೆಯಿಂದನೇ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಭ್ಯರ್ಥಿಗಳಿಗೆ ಒಂದೇ ವರ್ಷದಲ್ಲಿ 2 ಶೈಕ್ಷಣಿಕ ಕೋರ್ಸ್‌ಗಳನ್ನು ಮಾಡಬಹುದಾಗಿರುತ್ತೆ. ಇವಾಗ BEd ಮಾಡ್ತಿರುವಂಥ ಅಭ್ಯರ್ಥಿಗಳು PGನ ಕೂಡ ನಾರ್ಮಲ್ ಆಗಿ ಮಾಡ್ಬೋದು, ಹಾಗೆ ಅಂತ ಏನು ಕೇಳ್ತಿರಲ್ಲ, ಮಾಡಬಹುದಾಗಿರುತ್ತೆ ಅಭ್ಯರ್ಥಿಗಳೇ. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್‌ಗಾಗಿ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕಾನ್ ಕ್ಲಿಕ್ ಮಾಡ್ಬೋದು. ಆಲ್ ದ ಬೆಸ್ಟ್.